ಓಂ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಓಂ. ಇದು 1ನೇ ಅಧ್ಯಾಯದ 1ನೇ ಪಾದದ 19ನೇ ಸೂತ್ರ. ಅದಕ್ಕೆ ಆಚಾರ್ಯರ ಭಾಷ್ಯ ಹೀಗಿದೆ. ಅಸ್ಯ ಅಂದರೆ ಜೀವಸ್ಯ ಅಂತ ಅರ್ಥ. ಅಲ್ಲಿರುವ ಅಸ್ಯ ಅನ್ನೋ ಶಬ್ದಕ್ಕೆ ಜೀವನಿಗೆ. ಮತ್ತೆ ಅಸ್ಮಿನ್ನಸ್ಯ ಚ ಅಂತ ಏನಿದೆ, ಚ ಇದೆ. ಚ ಅನ್ನೋದು ಕೂಡ ಅನ್ನೋದನ್ನು ಹೇಳ್ತದೆ. ಕೂಡ ಅಂದ್ರೆ ಏನು? ಮತ್ತೊಂದು ಯುಕ್ತಿ. ಇಲ್ಲಿ ಭೇದವನ್ನು ಸಾಧನೆ ಮಾಡಲಿಕ್ಕೆ, ಜೀವ ಬ್ರಹ್ಮರ ನಡುವೆ, ಜೀವರ ನಡುವೆ ಭೇದವನ್ನು ಸಾಧನೆ ಮಾಡಲಿಕ್ಕೆ, ಮತ್ತೆ ಈ ಪರಮಾತ್ಮ ಅವನೊಬ್ಬ ಮಾತ್ರ ಆನಂದಮಯ ಶಬ್ದ ವಾಚ್ಯನಾಗಿದ್ದಾನೆ ಅನ್ನೋದನ್ನು ಸಾಧನೆ ಮಾಡಲಿಕ್ಕೆ ಮತ್ತೊಂದು ಯುಕ್ತಿಯನ್ನು ತೋರಿಸುವ ಉದ್ದೇಶ ಈ ಸೂತ್ರದ್ದು. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ಅಂತ ಹೀಗೆ ತೈತ್ರಿ ಉಪನಿಷತ್ತಿದೆ. ಸಹ ಆ ಸಾಧಕನಾದವನು ವಿಪಸ್ಥಿತ ಬ್ರಹ್ಮಣ ಸಹ ಸರ್ವಜ್ಞನಾದ ಬ್ರಹ್ಮನ ಜೊತೆಗೆ ಸರ್ವಾನ್ ಕಾಮನ್ ಎಲ್ಲ ಭೋಗಗಳನ್ನು ಅನುಭವಿಸ್ತಾನೆ ಅಂತಿದೆ. ಇದು ಒಂದು ವೇದವಾಕ್ಯ. ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಅದೃಶ್ಯೆ ಅನಾತ್ಮೆ ಅನಿಲಯನೆ ಮೊದಲಾದದ್ದು ಭಗವಂತನಿಗೆ ವಿಶೇಷಣ. ಅಂತಹ ಭಗವಂತನಲ್ಲಿ ಇದ್ದು ಇವನು ಈ ಸಾಧಕ ಪ್ರತಿಷ್ಠಾಂ ವಿಂದತೆ, ಸ್ಥಿರವಾದ ಪ್ರತಿಷ್ಠೆಯನ್ನು, ಸ್ಥಾನವನ್ನು ಪಡೀತಾನೆ ಅಂತ ಬಂದಿದೆ. ಇದು ತೈತ್ರಿಯ ಉಪನಿಷತ್ತಿಂದೆ. ಮತ್ತೆ ಏತಂ ಆನಂದಮಯ ಆತ್ಮಾನಂ ಉಪಸಂಕ್ರಮ್ಯ. ಹೀಗೆ ಒಬ್ಬೊಬ್ಬರೇ ಒಂದೊಂದು ಭಗವಂತನ ರೂಪವನ್ನು ದಾಟಿ ಪ್ರಾಣಮಯ ಆತ್ಮಾನಂ ಉಪಸಂಕ್ರಮ್ಯ, ಮನೋಮಯ ಆತ್ಮಾನಂ ಉಪಸಂಕ್ರಮ್ಯ, ಹೀಗೆಲ್ಲ ಕೆಲವು ಮಾತಿದೆ. ಉಪಸಂಕ್ರಾಮತಿ ದಾಟುತ್ತಾನೆ, ಅದನ್ನು ಮುಂದೆ ಹೇಳ್ತಾರೆ. ತೈತ್ರಿಯ ಉಪನಿಷತ್ತಿಂದು ಒಂದು, ತೈತ್ರಿಯ ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿದೊಂದು, ಭೃಗುವಲ್ಲಿದೊಂದು, 2 ಥರದ ಮಾತುಗಳಿವೆ. ಅದು ಮುಂದೆ ಬರೋದಿದೆ. ಉಪಸಂಕ್ರಾಮತಿ ಅಂತ ದಾಟುತ್ತಾನೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳಿವೆ. ಇದು ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ. ಅಸ್ಮಿನ್ ಅಂದರೆ ಈ ಭಗವಂತನಲ್ಲಿ, ಯೋಗ ಅಂದರೆ ಸಂಬಂಧ. ಅದನ್ನು ಶಾಸ್ತಿ, ಶಾಸ್ತ್ರ ಹೇಳ್ತಾ ಇದೆ ಅಂತ ಅದರ ತಾತ್ಪರ್ಯ. ಸತ್ತರ್ಕ ದೀಪಾವಳಿ ಮೊದಲು ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ. ಇತೋಪಿ ಅಖಿಲ ಜೀವಾದಿಭ್ಯ ಅನ್ಯ ಏವ ಆನಂದಮಯ ಪರಮಾತ್ಮ ವಿಷ್ಣುರತ್ರ ಪ್ರತಿಪಾದ್ಯತೆ ಸೋಷ್ಣುತೆ ಇತ್ಯಾದಿನ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಇತ್ಯಾದಿ ವೇದವಾಕ್ಯಗಳ ಮೂಲಕ ಎಲ್ಲ ಜೀವರಿಗಿಂತಲೂ ಭಿನ್ನನಾದ ಆನಂದಮಯನಾದ ವಿಷ್ಣುವೇ ಇಲ್ಲಿ ಪ್ರತಿಪಾದಿತನಾಗಿದ್ದಾನೆ. ಇದು ಇತೋಪಿ, ಇದು ಇನ್ನೂ ಒಂದು ಕಾರಣ. ಈ ಹಿಂದೆ ಹೇಳಿದ ಕಾರಣಗಳಲ್ಲದೆ ಇದು ಮತ್ತೊಂದು ಕಾರಣ. ಮುಕ್ತೌ ಜೀವಪ್ರಾಪ್ಯತೆಯ ವ್ಯಪದೇಶಾತ್. ಯಾಕೆಂದ್ರೆ ಮುಕ್ತಿಯಲ್ಲಿ ಜೀವ ಆ ಪರಮಾತ್ಮನೇ ಆಗಿಬಿಡುವುದಿಲ್ಲ, ಹೊರತು ಪರಮಾತ್ಮ ಜೀವನಿಂದ ಪ್ರಾಪ್ಯನಾಗಿದ್ದಾನೆ, ಹೊಂದಲ್ಪಟ್ಟಿದ್ದಾನೆ ಅಂತ ಹೀಗೆ ಉಪದೇಶ ಮಾಡ್ತಾ ಇರುವುದರಿಂದ ಆನಂದಮಯ ಶಬ್ದವಾಚ್ಯನಾದವನು ಬ್ರಹ್ಮನೇ ಆಗಿದ್ದಾನೆ ಅಂತ ತಾತ್ಪರ್ಯ. ಈ ಅರ್ಥವನ್ನು ಪ್ರತಿಪಾದನೆ ಮಾಡುವ ಸೂತ್ರವನ್ನು ಉಪನ್ಯಾಸ ತೋರಿಸಿ ಯಾಚಷ್ಟೇ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು ಅಸ್ಮಿನ್ ಇತ್ಯಾದಿ ಮಾತುಗಳಿಂದ. ಇದಕ್ಕೆ ತತ್ವ ಪ್ರದೀಪ ಇಲ್ಲ, ತತ್ವ ಪ್ರಕಾಶಕ ನೋಡೋಣ ಮುಂದೆ. ಹೀಗೆ ಅಲ್ಲೊಂದು ಪ್ರಶ್ನೆ, ಅದ್ವೈತ ನಮಗೊಂದು ಪ್ರಶ್ನೆ ಬರಬಹುದು. ನನು ಅಸ್ತು ಏವಂ ಆನಂದಮಯೇನ ಪರಬ್ರಹ್ಮಣ ಹಿರಣ್ಯಗರ್ಭಾದಿ ಜೀವಾನಾಂ ಭೇದ. ಆನಂದಮಯನಾದ ಪರಬ್ರಹ್ಮನಾದ ವಿಷ್ಣುವಿನಿಂದ ಹಿರಣ್ಯಗರ್ಭ ಅಂದರೆ ಚತುರ್ಮುಖ ಮೊದಲಾದ ಜೀವರಿಗೆ ಭೇದ ಇರಲಿ, ಆದರೆ ಆ ಭೇದವನ್ನು ನಾವು ಸಾಂಸಾರಿಕ ಭೇದ ಅಂತ ಹೇಳಿ ಹೊಂದಿಸೋಣ. ಸಂಸಾರಾವಸ್ಥೆಯಲ್ಲಿರುವ ಭೇದ ಅದು. ನ ಪಾರಮಾರ್ಥಿಕ. ಮುಕ್ತಿಯಲ್ಲಿರುವ ಶಾಶ್ವತವಾದ ಪಾರಮಾರ್ಥಿಕವಾದ ಭೇದ ಅಲ್ಲ ಅದು. ಅಭಿಹಿತ ವ್ಯಾಖ್ಯಾನ, ನೀವೇನು ಭೇದವನ್ನು ಪ್ರತಿಪಾದನೆ ಮಾಡುವ ವಾಕ್ಯಗಳನ್ನು ತೋರಿಸಿದ್ದೀರಿ, ಆ ಎಲ್ಲ ವೇದ ವಾಕ್ಯಗಳನ್ನು ನಾವು ಸಾಂಸಾರಿಕ ಭೇದ ಪರತ್ವೇನ ಹೊಂದಿಸಬಹುದು. ವೇದವಾಕ್ಯಗಳು ಭೇದವನ್ನು ಹೇಳ್ತಾ ಇವೆ ಇಲ್ಲಂತಲ್ಲ, ಆದರೂ ಪಾರಮಾರ್ಥಿಕವಾದ ಭೇದವನ್ನು ಹೇಳ್ತಾ ಇಲ್ಲ, ಹೊರತು ಸಾಂಸಾರಿಕವಾದ ಭೇದವನ್ನೇ ಹೇಳ್ತಾ ಇವೆ. ಇತ್ಯಾಶಂಕಾನ. ಇದೊಂದು ಶಂಕೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಸೂತ್ರವನ್ನು ಪಠಿಸ್ತಾ ಇದ್ದಾರೆ.
ಮತ್ತೆ ಅದರ ತಾತ್ಪರ್ಯ ಇನ್ನು ಮುಂದಿನಂತೆ ಹೇಳ್ತಾರೆ. ಇಲ್ಲಿ ಅಸ್ಯ ಇತಿ ಆನಂದಮಯ ಪರಾಮರ್ಶ ನ ಆನಂದಮಯ ಪರಾಮರ್ಶ ಅಪಿತು ನೇತರಃ ಇತ್ಯುಕ್ತ ಜೀವಸ್ಯ ಇತ್ಯಾಹ. ಅಲ್ಲಿ ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಅಂತಿದೆ. ಅಸ್ಯ ಎಂಬ ಶಬ್ದದಿಂದ ಏನನ್ನು ಇಟ್ಕೋಬೇಕು ಅಂತ ಈ ಪ್ರಶ್ನೆ. ಅದಕ್ಕೆ ತಾತ್ಪರ್ಯ ಅಸ್ಯ ಇವನಿಗೆ, ಅಸ್ಮಿನ್ ಇವನಲ್ಲಿ, ಯೋಗಂ ಸಂಬಂಧವನ್ನು ಶಾಸ್ತಿ ವೇದವಾಕ್ಯ ಹೇಳ್ತಾ ಇದೆ ಅಂತ ಇಷ್ಟ ಅರ್ಥ ಆಗ್ತದೆ. ಸರಿ, ಅಸ್ಯ ಎಂಬ ಶಬ್ದದಿಂದ ಏನನ್ನು ಇಟ್ಕೋಬೇಕು ಅಂತ ಪ್ರಶ್ನೆ ಬಂದ್ರೆ, ಹಿಂದೆ ಪ್ರಸ್ತುತನಾದವನು ಆನಂದಮಯ ಶಬ್ದವಾಚ್ಯನಾದ ಭಗವಂತ. ಸರ್ವನಾಮದಿಂದ ಈ ಹಿಂದೆ ಪ್ರಸ್ತುತವಾದನೇ ಇಟ್ಕೋತಾರೆ ಸಾಮಾನ್ಯವಾಗಿ. ಆದರೆ ಇಲ್ಲಿ ಮಾತ್ರ ಆನಂದಮಯನಾದ ಪರಮಾತ್ಮನ ಇಟ್ಕೋಬೇಡಿ. ಅಪಿತು ಹಿಂದೆ ನೇತರಹ ಅನುಪಪತ್ತೇ ಅಂತ ಒಂದು ಸೂತ್ರ ಬಂದಿದೆ. ಅಲ್ಲಿ ನ ಇತರಹ ಅನುಪಪತ್ತೇ, ಇಲ್ಲಿ ಎಲ್ಲ ಕಡೆಯೂ ಕೂಡ ಬ್ರಹ್ಮನನ್ನೇ ಇಟ್ಕೋಬೇಕು ಹೊರತು ಬೇರೆ ಯಾರನ್ನು ಇಟ್ಕೋಬಾರ್ದು. ಇತರ ಬೇರೆ ಯಾರನ್ನು ಇಟ್ಕೋಬಾರ್ದು. ಅನುಪಪತ್ತೇ, ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ, ಅದು ಉಪಪನ್ನ ಆಗೋದಿಲ್ಲ ಅಂತ ಬಂದಿದೆ. ಅಲ್ಲಿ ನ ಇತರಹ ಅಂತ ಏನು ಬಂದಿದೆಯಲ್ಲ, ಇತರ ಶಬ್ದ ವಾಚ್ಯನಾದ ಜೀವನನ್ನೇ ಇಲ್ಲಿ ಅಸ್ಯ ಎಂಬ ಶಬ್ದದಿಂದ ಇಟ್ಕೊಳ್ಬೇಕು ಈ ಸೂತ್ರದಲ್ಲಿ ಅಂತ ಅದರ ತಾತ್ಪರ್ಯ. ಅಸ್ಯ ಅನ್ಯಸ್ಯ ಚ ಇತಿ ಅನ್ಯಥಾ ಪ್ರತೀತಿ ವಾರಣ ಪ್ರತೀತಿ ನಿರಾಸಾಯ ಆಹ. ಇಲ್ಲಿ ಅಸ್ಮಿನ್ ಅಸ್ಯ ಚ ಸಂಯೋಗಂ, ಅಸ್ಮಿನ್ ಅಸ್ಯ ಚ ತದ್ಯೋಗಂ ಅಂತ ಸೂತ್ರ ಇದೆಯಲ್ಲ ಶಾಸ್ತಿ ಅಂತ. ಅಸ್ಯ ಚ ಅಂದ್ರೆ ಸಾಮಾನ್ಯವಾಗಿ ಅಸ್ಯ ಅನ್ಯಸ್ಯ ಚ ಅಂತ ಅರ್ಥ ಆಗ್ತದೆ. ಈಗ ರಾಮನೂ ಬಂದ ಅಂತ ಹೇಳಿದ್ರೆ, ರಾಮನೂ ಬಂದ, ಅವನ ಜೊತೆಗೆ ಮತ್ತೊಬ್ಬ ಯಾರೋ ಬಂದ, ಕೃಷ್ಣನೂ ಬಂದ, ಹೀಗೆ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಘಟವನ್ನೂ ನೋಡು ಅಂತಂದ್ರೆ ಘಟವನ್ನೂ ನೋಡು, ಅದ್ರ ಜೊತೆ ಪಟವನ್ನೂ ನೋಡು ಅಂತ ಸಾಮಾನ್ಯವಾದ ಅರ್ಥ. ಆದರೆ ಇಲ್ಲಿ ಹಾಗೆ ಅರ್ಥ ಇಟ್ಕೋಬೇಡಿ. ಅಸ್ಯ ಈ ಜೀವನಿಗೆ, ಅನ್ಯಸ್ಯ ಮತ್ತು ಇನ್ನೊಬ್ಬ ಯಾವನೊಬ್ಬನಿಗೆ, ಅಸ್ಮಿನ್ ಈ ಭಗವಂತನಲ್ಲಿ, ಯೋಗಂ ಸಂಬಂಧವನ್ನು ಶಾಸ್ತಿ ಶ್ರುತಿ ಹೇಳ್ತಾ ಇದೆ ಅಂತ ಅನ್ಯಥಾ ಪ್ರತೀತಿಯನ್ನು ಇಟ್ಕೋಬೇಡಿ, ಹಾಗೆ ಅರ್ಥ ಮಾಡ್ಕೋಬೇಡಿ. ಹಾಗಾದ್ರೆ ಚ ಅನ್ನೋದು ಯಾಕೆ ಬಂದಿದೆ ಅಂದ್ರೆ ಅದು ಯುಕ್ತಿಯನ್ನು ತೋರ್ಸಕ್ಕಾಗಿ ಇದೆ ಅಂತ ತಾತ್ಪರ್ಯ. ಆದ್ರಿಂದ ಅಸ್ಮಿನ್ ಅಸ್ಯ ತದ್ಯೋಗಂ ಶಾಸ್ತಿ ಚ ಅಂತ ಈಗ ಅರ್ಥ. ತದ್ಯೋಗಂ ಚ ಶಾಸ್ತ್ರಿ, ಶಾಸ್ತಿ ಚ ಅನ್ನೋದಕ್ಕಿಂತ ಯೋಗಂ ಚ ಶಾಸ್ತಿ, ಅಲ್ಲಿ ಚ ಇದ್ರೆ ಅದು ಹೇಗೆ ಸರಿಯಾಗಿ ಅರ್ಥ ಆಗ್ತದೋ ಹಾಗೆ ಇಟ್ಕೊಳ್ಳಿ ಅಂತ ಅರ್ಥ. ಆದರೆ ಸಂಸ್ಕೃತದಲ್ಲಿ ಆ ಶಬ್ದಗಳು ನಿರ್ದಿಷ್ಟವಾದ ಇಂತಿಂಥ ಸ್ಥಾನದಲ್ಲೇ ಇರಬೇಕು ಅಂತಿಲ್ಲ. ಆದ್ರಿಂದ ಈ ಥರದ ಕೆಲವು ಸರಿ ಗೊಂದಲಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಅಸ್ಮಿನ್ ಅಸ್ಯ ತದ್ಯೋಗಂ ಚ ಶಾಸ್ತಿ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಅದರಲ್ಲಿ ಹಾಗಾದ್ರೆ ಚ ಅನ್ನೋದು ಮತ್ತೊಬ್ರು ಯಾರನ್ನೂ ಇಟ್ಕೋಬೇಕು ಅಂತ ತಾತ್ಪರ್ಯ ಹೊಂದಿದ್ದಲ್ಲ. ಚ ಅನ್ನೋದು ಇನ್ನೊಂದು ಯುಕ್ತಿಯನ್ನು ತೋರಿಸುವ ಉದ್ದೇಶದಿಂದ ಇರುವಂಥದ್ದು. ಹಾಗಾದ್ರೆ ಏನದು ಇನ್ನೊಂದು ಯುಕ್ತಿ ಅಂದ್ರೆ ಅದನ್ನೇ ಚೈತನ್ಯ ಹೇಳ್ತಾರೆ. ನ ಕೇವಲಂ ಭೇದ ವ್ಯಪದೇಶಾತ್ ಆನಂದಮಯ, ನ ಕೇವಲಂ ಭೇದ ವ್ಯಪದೇಶಾತ್. ಈ ಹಿಂದೆ ಭೇದ ವ್ಯಪದೇಶಾತ್ ಅನ್ನೋ ಸೂತ್ರದಲ್ಲಿ ಅನೇಕ ವೇದವಾಕ್ಯಗಳನ್ನು ನಾವು ತೋರಿಸಿದ್ವಿ. ಆ ಭೇದವಾಕ್ಯಗಳಿರುವ ಮೂಲಕ ಆನಂದಮಯ ಶಬ್ದವಾಚ್ಯನಾದವನು, ಆನಂದಮಯ ಶಬ್ದವಾಚ್ಯನಾದ ವಿಷ್ಣುವಿನಿಂದ ಜೀವನಿಗೆ ಭೇದ ಇರುವುದು ಅಂತ ಮಾತ್ರ ಅಲ್ಲ, ಅದೊಂದು ಮಾತ್ರ ಅಲ್ಲ. ಕಿಂನಾಮ ಅಸ್ಮಿನ್ ಪ್ರಕರಣ, ಈ ಪ್ರಕರಣದಲ್ಲೇ ತೈತ್ತಿರೀಯ ಉಪನಿಷತ್ತಿನ ಪ್ರಕರಣದಲ್ಲೇ ಅಸ್ಯ ಈ ಜೀವನಿಗೆ, ಅಸ್ಮಿನ್ ಅಂತಂದ್ರೆ ಈ ಪ್ರಕರಣದಲ್ಲಿ ಅಂತ ಅರ್ಥ. ನಾನು ಅಸ್ಮಿನ್ ಅಂದ್ರೆ ಈ ಭಗವಂತನಲ್ಲಿ ಅಂತ ಹೇಳಿದೆ, ಅಸ್ಮಿನ್ ಅಂದ್ರೆ ಈ ಪ್ರಕರಣದಲ್ಲಿ ಅಂತ ಅರ್ಥ ಮಾಡಬೇಕು. ಪ್ರಮಾದದಲ್ಲಿ ಹೇಳಿದ್ರೆ ಸರಿ ಮಾಡ್ಕೋಬೇಕು. ಅಸ್ಮಿನ್ ಈ ಪ್ರಕರಣದಲ್ಲಿ, ಅಸ್ಯ ಈ ಜೀವನಿಗೆ, ತದ್ಯೋಗಂ ಅಂದ್ರೆ ಆನಂದಮಯೇನ ಸಹ ಮುಕ್ತಾವಪಿ ಸಂಬಂಧಮೇವ ಶ್ರುತಿ ಶಾಸ್ತಿ. ತದ್ಯೋಗಂ ಅಂದ್ರೆ ತೇನ ಸಹ ಯೋಗಂ, ತೇನ ಸಹ ಸಂಬಂಧ. ಜೀವನಿಗೆ ಆನಂದಮಯನ ಜೊತೆಗೆ ಸಂಬಂಧವನ್ನೇ ಶ್ರುತಿ ಹೇಳ್ತಾ ಇದೆ. ತತಶ್ಚ ಈ ಮೂಲಕವೂ ಕೂಡ ಭೇದ ಏವ ನತು ಐಕ್ಯಂ, ಜೀವ ಪರಮಾತ್ಮರ ನಡುವೆ ಭೇದವೇ ಇದೆ ಹೊರತು ಐಕ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಅದರಿಂದ ಇನ್ನೊಂದ್ಸರಿ ಸೂತ್ರದ ಅರ್ಥ ಗಮನಿಸಬೇಕು. ಅಸ್ಯ ಈ ಜೀವನಿಗೆ, ಅಸ್ಮಿನ್ ಈ ಪ್ರಕರಣದಲ್ಲಿ, ತದ್ಯೋಗಂ ಭಗವಂತನ ಜೊತೆಗೆ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಭಗವಂತನ ಜೊತೆಗೆ ಸಂಬಂಧ ಇರಬೇಕು. ನಾವು ನೀವು ಈ ಮನೆಯಲ್ಲಿ, ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಒಟ್ಟಿಗೆ ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೂ ನಿಮಗೂ ಭೇದ ಇರಬೇಕು ಅಂತ ಅರ್ಥ. ನಾವು ನೀವು ಅಭಿನ್ನರಾಗಿದ್ರೆ
ಇಬ್ರು ಜೊತೆಗೆ ವಾಸ ಮಾಡುವುದಕ್ಕೆ ಅರ್ಥ ಇಲ್ಲ. ಸಹ ಬ್ರಹ್ಮಣ ವಿಪಸ್ಥಿತ, ಸಹ ಅನ್ನೋ ಮಾತು ಭೇದಕ್ಕೆ ಪೂರಕವಾಗಿದೆ ಅಂತ ಅದರ ತಾತ್ಪರ್ಯ. ಹಿಂದೆ ಎಲ್ಲ ಭೇದವನ್ನೇನು ಪ್ರತಿಪಾದನೆ ಮಾಡಿದ್ದಾರೆ ಅವು ಬೇರೆ ಬೇರೆ ಪ್ರಕರಣಗಳಲ್ಲಿ ಬಂದಿರುವಂತಹ ಭೇದ ಪ್ರತಿಪಾದಕವಾದ ವಾಕ್ಯಗಳು. ಮುಖ್ಯವಾಗಿ ಇದೇ ಪ್ರಕರಣವನ್ನೇ ನೀವು ಗಮನಿಸಿದರೆ ಅಲ್ಲಿ ಈ ಪರಮಾತ್ಮನ ಜೊತೆಗೆ ಈ ಪರಮಾತ್ಮನನ್ನು ದಾಟಿ ಹೀಗೆಲ್ಲ ವೇದವಾಕ್ಯಗಳಿವೆ. ಅದನ್ನು ಭೇದವನ್ನೇ ಇಟ್ಕೋಬೇಕು ಅಂತ ತಾತ್ಪರ್ಯ. ಮತ್ತಿದನ್ನ ಸಾಂಸಾರಿಕವಾದ ಭೇದ ಅಂತ ಹೇಳೋಣ ಅಂದ್ರೆ ನಾಪಿ ಸಾಂಸಾರಿಕ ಏವ ಭೇದ, ಅದೂ ಉಚಿತ ಅಲ್ಲ. ಸಂಬಂಧಸ್ಯ ಭೇದ ಸಾಪೇಕ್ಷತ್ವ. ಮುಕ್ತಿಯ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಮುಕ್ತಿಯಲ್ಲೂ ಭಗವಂತನಿಗೂ ಜೀವನಿಗೂ ಸಂಬಂಧ ಇರ್ತದೆ ಅಂದ್ರೆ ಅಲ್ಲಿ ಭೇದ ಇರ್ತದೆ ಅಂತಾನೆ ಅರ್ಥ. ಬ್ರಹ್ಮನ ಜೊತೆಗೆ ಅನ್ನುವ ಸಂಬಂಧ ಏನಿದೆ ಅದು ಭೇದದಿಂದಲೇ ಹೊಂದುವಂಥದ್ದು. ಕಿಂತದ್ ಯೋಗ ಶಾಸನ, ಆ ಭಗವಂತನ ಸಂಬಂಧವನ್ನು ತೋರಿಸುವ ಶಾಸನವನ್ನು ಮಾಡುವ ವಾಕ್ಯ ಯಾವುದು ಅಂದ್ರೆ ಸೋಷ್ಣತೆ ಇತ್ಯಾದಿನ. ಇತ್ಯಾದಿ ಅಂತೇನಿದೆಯಲ್ಲ, ಇತ್ಯಾದಿ ಇತ್ಯಸ್ಯ ಶಾಸ್ತಿ ಇತಿ ಸೂತ್ರಪದೇನ ಅನ್ವಯ. ಅಲ್ಲಿ ಇತ್ಯಾದಿ ಅಂತಿದೆ ಆಚಾರ್ಯರ ಭಾಷ್ಯವಾಕ್ಯದಲ್ಲಿ. ಇತ್ಯಾದಿ ಅಂತ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂದ್ರೆ ಇತ್ಯಾದಿ ಶಾಸ್ತಿ ಅಂತ ಸೂತ್ರದಲ್ಲಿರುವ ಪದ ಇದೆಯಲ್ಲ, ಅಸ್ಮಿನ್ನಸ್ಯ ಶತದ್ಯೋಗಂ ಶಾಸ್ತಿ ಅಂತ. ಇತ್ಯಾದಿ ರೂಪೇಣ ಇತ್ಯಾದಿ ವೇದವಾಕ್ಯಗಳು ಶಾಸ್ತಿ ಭೇದವನ್ನು ಹೇಳ್ತಾ ಇವೆ ಅಂತ ಸೂತ್ರದಲ್ಲಿರುವ ಪದದ ಜೊತೆಗೆ ಅನ್ವಯ ಮಾಡಬೇಕು ಅಂತದ ತಾತ್ಪರ್ಯ. ತತ್ವಪ್ರಕಾಶಿಕಾದ ಈ ವಾಕ್ಯಗಳ ಸಾರವನ್ನು ಈ ಥರ ಸಂಗ್ರಹ ಮಾಡಬಹುದು ಸರಳವಾಗಿ. ಜೀವಬ್ರಹ್ಮರಿಗೆ ಭೇದವನ್ನೇನೋ ನೀವು ಸ್ಥಾಪನೆ ಮಾಡಿದ್ರಿ, ಭೇದ ವ್ಯಪದೇಶ ಇತ್ಯಾದಿ ಸೂತ್ರಗಳ ಮೂಲಕ. ಆದರೆ ಆ ಭೇದ ಅನ್ನೋದು ಸಂಸಾರದಲ್ಲಿರುವ ಭೇದ, ಅದು ಮುಕ್ತಿಯಲ್ಲಿರುವಂತಹ ಭೇದ ಅಲ್ಲ ಅಂತ ಹೀಗೆ ಒಂದು ಪ್ರಶ್ನೆ. ಅದ್ವೈತದಲ್ಲೇ ಪೂರ್ಣ ಅಭೇದವನ್ನು ಒಪ್ಪುವವರು ಕೆಲವರಿದ್ದಾರೆ, ಭೇದಾಭೇದವನ್ನು ಒಪ್ಪುವವರು ಕೆಲವರಿದ್ದಾರೆ. ಇಲ್ಲಿ ಭೇದ ಇರ್ತದೆ, ಆಮೇಲೆ ಮುಕ್ತಿಯಲ್ಲಿ ಭೇದ ಹೊರಟು ಹೋಗ್ತದೆ ಅಂತ ಕೆಲವರು ತಾತ್ಪರ್ಯ. ಹೀಗೆಲ್ಲ ಇರೋದರಿಂದ ಸಂಸಾರದಲ್ಲಿ ಭೇದ ಇರ್ತದೆ ಹೌದು, ಆದರೆ ಅದು ಪಾರಮಾರ್ಥಿಕವಾದ ಭೇದ ಅಲ್ಲ. ಏನೇ ವೇದವಾಕ್ಯ ಹಿಂದೆ ಬಂದಿದೆ ಭೇದವನ್ನು ಹೇಳುವಂಥ ವೇದವಾಕ್ಯ, ಅದಕ್ಕೆಲ್ಲದಕ್ಕೂ ಕೂಡ ಸಂಸಾರದಲ್ಲಿರುವಂಥ ಭೇದವನ್ನು ನಾವು ಹೇಳ್ತಾ ಇವೆ ಅಂತ ಅರ್ಥ ಮಾಡಬಹುದು ನಾವು. ಮುಕ್ತಿಯಲ್ಲಿಯೂ ಆ ಭೇದ ಅನುವೃತ್ತ ಆಗ್ತದೆ ಅಂತ ಹೇಳಬೇಕಾದಿಲ್ಲ ಅಂತ ಆ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸೂತ್ರ ಹೊರಟಿದೆ. ವ್ಯಾವಹಾರಿಕ ಅಂದ್ರೂ ಸಾಂಸಾರಿಕ ಅಂದ್ರೂ ಹೆಚ್ಚು ಕಡಿಮೆ ಒಂದೇ ಅರ್ಥ. ವ್ಯಾವಹಾರಿಕ ಅಂದ್ರೆ ವ್ಯವಹಾರ ದಶಾದಲ್ಲಿರುವಂಥದ್ದು, ಸಾಂಸಾರಿಕ ಅಂದ್ರೆ ಸಂಸಾರ ದಶಾದಲ್ಲಿರುವಂಥದ್ದು. ಆದರೂ ಅವರ ಅರ್ಥದ ಶಬ್ದ ಪ್ರಯೋಗ ಮಾಡಿಲ್ಲ. ಅಂತೂ ಈ ಭೇದ ಏನಿದೆ, ಶ್ರುತಿಗಳು ಹೇಳುವ ಭೇದ ಸಂಸಾರ ದಶಾದಲ್ಲಿ ಮಾತ್ರ ಇರುವಂಥದ್ದು. ವ್ಯಾವಹಾರಿಕ ಅಂದ್ರೆ ವ್ಯವಹಾರಕ್ಕೆ, ಸಂಸಾರದಲ್ಲಿರುವ ವ್ಯವಹಾರಕ್ಕೆ ಪೂರಕವಾದ್ದು ಅಂತ ಅರ್ಥ ತಿಳ್ಕೋಬಹುದು. ನಾವು ತಿಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಅದನ್ನ ಇಷ್ಟಿಷ್ಟು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಸಂಸಾರದಲ್ಲಿರುವ ಭೇದವನ್ನೇ ಈ ಎಲ್ಲ ಶ್ರುತಿ ವಾಕ್ಯಗಳು ಹೇಳ್ತಾ ಇವೆ ಅಂತ ನೀವು ಅಭಿಪ್ರಾಯ ಹೊಂದಿದ್ರೆ, ಹಾಗಾದ್ರೆ ಮುಕ್ತಿಯಲ್ಲಿರುವಂತಹ ಭೇದವನ್ನು ಹೇಳುವ ಕೆಲವು ವೇದವಾಕ್ಯಗಳಿವೆಯಲ್ಲ, ಅವುಗಳನ್ನು ನೀವು ಸರಿಯಾಗಿ ಗಮನಿಸಲಿಲ್ಲ ಅಂತ ಕಾಣಿಸ್ತದೆ. ಈ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತಿದೆ. ಇದು ಸಾಧಕನಾದವನು ಸರ್ವಜ್ಞನಾದ ಬ್ರಹ್ಮನ ಜೊತೆಗೆ ಎಲ್ಲಾ ಭೋಗಗಳನ್ನು ಅನುಭವಿಸ್ತಾನೆ ಅಂತ ಬಂದಿದೆ. ಎಲ್ಲಾ ಭೋಗಗಳನ್ನು ಅನುಭವಿಸ್ತಾನೆ ಅನ್ನುವ ಮಾತು ಖಂಡಿತವಾಗಿಯೂ ಸಂಸಾರಕ್ಕೆ ಸೀಮಿತವಾದ, ಸಂಸಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಸಂಸಾರದಲ್ಲಿ ಎಲ್ಲಾ ಭೋಗಗಳು ಅವನಿಗೆ ಸಿಗೋದು ಇಲ್ಲ. ಮತ್ತೆ ಬ್ರಹ್ಮಣ ವಿಪಶ್ಚಿತ, ಪರಬ್ರಹ್ಮನ, ಸರ್ವಜ್ಞನಾದ ಪರಬ್ರಹ್ಮನ ಸಂಘ ಅವನಿಗೆ ಸಿಗುವುದೆಲ್ಲಿ? ಅದು ಮುಕ್ತಿಯಲ್ಲಿ ಮಾತ್ರ ಸಿಗೋದು. ಈ ಜಗತ್ತಿನಲ್ಲಿ ನಾವಿದ್ದಾಗ ನಮ್ಮ ಒಳಗೂ ಹೊರಗೂ ಪರಮಾತ್ಮ ಇದ್ದಾನೆ ಹೌದು, ಆದರೆ ಪರಮಾತ್ಮನ ಜೊತೆಗೆ ನಾವೇನು ಭೋಗಗಳನ್ನ ಅನುಭವಿಸ್ತೀವಿ. ಸರ್ವಾನ್ ಕಾಮಾನ್ ಸಮಷ್ಣುತೆ ಅಂತ ಅನ್ನೋದು ಈ ನಾಲ್ಕು ಥರದ ಮುಕ್ತಿ ಇದೆಯಲ್ಲ, ಆ 4 ಥರದ ಮುಕ್ತಿಗಳನ್ನು ಸಂಗ್ರಹ ಮಾಡ್ತದೆ ಅಂತ ನಾವು ಇಟ್ಕೋಬಹುದು. ಚತುರ್ಮುಖ ಮೊದಲಾದ ದೇವತೆಗಳು ಆತನ ದೇಹದ ಒಳಗೆ ಇದ್ದು ಸರ್ವಾಂಗ ಸಾಯುಜ್ಯ ಮೊದಲಾದ ಮುಕ್ತಿಯನ್ನು ಅನುಭವಿಸ್ತಾರೆ. ಅಷ್ಟು ಥರದ ಪರಮಾತ್ಮನ ಸಾಮೀಪ್ಯ ಉಳಿದ ದೇವತೆಗಳಿಗಿರೋದಿಲ್ಲ, ಉಳಿದ ದೇವತೆಗಳು ಮೊದಲಾದವರಿಗಿರೋದಿಲ್ಲ. ಅವರು ಆ ಪರಮಾತ್ಮನ ಲೋಕದಲ್ಲಿ ಮಾತ್ರ ಇರ್ತಾರೆ. ಕೆಲವರು ಪರಮಾತ್ಮನ ಲೋಕದಲ್ಲಿ ಇರುವುದಲ್ಲದೇನೆ ಆತನ ಸಮಾನವಾದ ರೂಪವನ್ನು
ಶಂಖಚಕ್ರ ಇತ್ಯಾದಿ ರೂಪಗಳನ್ನು ಶಂಖಚಕ್ರ ಇತ್ಯಾದಿಗಳನ್ನು ಧರಿಸಿ ಪೀತಾಂಬರ ಉಟ್ಟು ಅವನಂತೆಯೇ ನೀಲವರ್ಣ ಇತ್ಯಾದಿ ರೂಪವನ್ನು ಹೊಂದಿರ್ತಾರೆ. ಹೀಗೆ ಮುಕ್ತಿ ಬೇರೆ ಬೇರೆ ಥರದ್ದಿದೆ. ಮತ್ತೆ ಕೊನೆಯವರಿಗೆ ನಮ್ಮಂಥವರಿಗೆ ಎಲ್ಲರೂ ಆ ಲೋಕಕ್ಕೆ ಹೋಗ್ತೇವೆ ಅಂತಿಲ್ಲ. ಕೇಚಿದ ಹತ್ರೈವ ಮುಚ್ಚಂತೆ ಅಂತಿದೆ. ಒಂದು ಬಾರಿ ಲಿಂಗದೇಹ ಭಂಗ ಆದ ಮೇಲೆ ಶ್ವೇತದ್ವೀಪಕ್ಕೆ ಹೋಗಿ ನಮ್ಮ ಮುಕ್ತಿಯನ್ನು ದೃಢೀಕರಿಸಿಕೊಂಡು ಮತ್ತೆ ಅತ್ರೈವ ಇದೇ ಭೂಲೋಕ ಇತ್ಯಾದಿ ಘಟಗಳಲ್ಲಿ ಅವರು ವಿಹರಿಸ್ತಾ ಇರ್ತಾರೆ ಅಂತಿದೆ. ಹೀಗೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಲೋಕಕ್ಕೆ ಹೋಗಿ ಸಾಲೋಕ್ಯಾನು ಮುಕ್ತಿ ಪಡೆಯುವ ಯೋಗ್ಯತೆ ಇರುವವರು ಇನ್ನೂ ದೊಡ್ಡವರು. ಅವ್ರಕ್ಕಿಂತ ದೊಡ್ಡವರು ಭಗವಂತನ ರೂಪ ಸಮಾನತೆಯನ್ನು ಪಡೆಯುವವರು. ಅವ್ರಕ್ಕಿಂತ ದೊಡ್ಡವರು ಅವನ ಅಂಗಾಂಗದೊಳಗೆ ಇದ್ದು ಆ ಮೂಲಕ ಭೋಗವನ್ನು ಪಡೆಯುವವರು ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ಮತ್ತೆ ಯಾರೋ ಈ ಭೂಲೋಕದಲ್ಲೇ ಇದ್ದು ಮುಕ್ತಿಯನ್ನು ಪಡೆದು ಲಿಂಗದೇಹವನ್ನು ಭಂಗ ಮಾಡಿಕೊಂಡು ಲಿಂಗದೇಹ ಭಂಗದ ಬಳಿಕ ಸುಖವನ್ನು ಅನುಭವಿಸುವವರು ಹೇಳಿದ್ದಾರೆ. ಎಲ್ರಿಗೂ ಈ ಮಾತು ಅನುಭವಿಸ್ತದೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ. ಸಂಸಾರಾವಸ್ಥೆಯಲ್ಲಿ ನಮ್ಮ ಒಳಹೊರಗೂ ಭಗವಂತ ಇದ್ದಾನೆ. ಆದರೆ ಮುಕ್ತಿಯಲ್ಲಿ ನಾವು ಮುಕ್ತರಾದ್ಮೇಲೆ ಲಿಂಗದೇಹ ಭಂಗ ಮಾಡ್ಕೊಂಡ ಮೇಲೆ ನಮಗೆ ಭಗವಂತನ ಸಾಮೀಪ್ಯ ಹೆಚ್ಚು ಅನುಭವಕ್ಕೆ ಬರ್ತದೆ. ಇನ್ನು ಪೂರ್ಣವಾಗಿ ಈ ಮಾತು ಅನುಭವಿಸುವುದು ಬ್ರಹ್ಮಣ ವಿಪಶ್ಚಿತ. ಅವನು ದೇಹದೊಳಗೆ ಇದ್ದು ಆದತ್ತೆ ಹಸ್ತಾಭ್ಯಾಂ ಗಚ್ಚಂತಿ ಹರಿಪಾದೈಹಿ. ಕೆಲವರು ಸರ್ವಾಂಗ ಸಾಹಿತ್ಯ ಮೊದಲಾದವರು ಪಡೆದವರು ಭಗವಂತನ ಪಾದದ ಮೂಲಕವೇ ಸಂಚಾರ ಮಾಡ್ತಾರೆ. ಭಗವಂತನ ಪಾದದ ಮೂಲಕವೇ ಕೈಗಳ ಮೂಲಕವೇ ತಗೋತಾರೆ. ಪಶ್ಯಂತಿ ಹರಿ ನೇತ್ರಾಭ್ಯಾಂ ಅಂತ ಹೀಗೆಲ್ಲ ಬಂದಿದೆ. ಅದರಿಂದ ಪೂರ್ಣವಾಗಿ ಅವರಿಗೆ ಅನ್ವಯಿಸ್ತದೆ. ಅಷ್ಟು ಪೂರ್ಣವಾಗಲ್ಲದೆ ಹೋದರೂ ಇಳಿದವರಿಗಂತೂ ಅನ್ವಯಿಸ್ತದೆ. ಎಲ್ಲರೂ ಕೂಡ ಬ್ರಹ್ಮನ ಸಾಮೀಪ್ಯವನ್ನು ತಮ್ಮ ಒಳಗೆ ಅನುಭವಿಸಿ ಆ ಮೂಲಕ ಆನಂದವನ್ನು ಪಡ್ತಾ ಇರ್ತಾರೆ. ಹೀಗೆ ಬ್ರಹ್ಮನ ಜೊತೆಗೆ ಅಂತ ಬಂದಿರುವ ಮಾತು ಇದು ಅದ್ವೈತಕ್ಕೆ ಕಂಟಕ ಆಗ್ತದೆ, ಅದ್ವೈತಕ್ಕೆ ಪೋಷಕ ಆಗ್ತದೆ ಅಂತ ತಾತ್ಪರ್ಯ. ಅಸ್ಮಿನ್ ಪ್ರಕರಣ ಅಂದ್ರೆ ಇದು ಮುಕ್ತಿಯನ್ನು ಹೇಳುವ ಪ್ರಕರಣ. ಮುಕ್ತಿಯನ್ನು ಹೇಳುವ ಪ್ರಕರಣ ಆದ್ರಿಂದ ಭೇದವನ್ನೇ ಹೇಳ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ಸಂಬಂಧ ಇರಬೇಕಾದ್ರೆ ಆ ಜೀವನಿಗೂ ಮತ್ತು ಪರಮಾತ್ಮನಿಗೂ ಭೇದ ಇರಬೇಕು. ಇಲ್ಲದೆ ಹೋದ್ರೆ ಅಭೇದ ಇದ್ರೆ ಅದನ್ನು ಸಂಬಂಧ ಅಂತ ಹೇಳೋದಿಲ್ಲ ಅಂತ ಅದು ತಾತ್ಪರ್ಯ. ಬಿಂಬರೂಪ ಅಂತ ಏನು ಬಂದಿದೆಯಲ್ಲ, ಬಿಂಬರೂಪದ ಬಗ್ಗೆ ಆಚಾರ್ಯರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಭಗವಂತನ ಮತ್ತೆ ನಮಗೆ ಒಂದು ಬಿಂಬ ಪ್ರತಿಬಿಂಬದ ಸಮಾನತೆ ಇದೆ ಅಂತ ಬಿಂಬ ಪ್ರತಿಬಿಂಬ ಸಂಬಂಧ ಇದೆ ಅಂತ ತಾತ್ಪರ್ಯ ನಿರ್ಣಯದಲ್ಲೂ ಹೇಳಿದ್ದಾರೆ. ಅದು ಹೇಗೆ ಅಂದ್ರೆ ಎರಡು ರೀತಿಯಾದ ಬಿಂಬ ಪ್ರತಿಬಿಂಬ ಸಂಬಂಧ. ಭಗವಂತ ಯಾವ ರೂಪದಿಂದ ಇರ್ತಾನೋ, ಉದಾಹರಣೆಗೆ ಗಿಳಿಯ ರೂಪದಿಂದ ಭಗವಂತ ಇದ್ರೆ ಬಿಂಬನಾಗಿದ್ರೆ ನಮಗೆ ನಾವು ಗಿಳಿಯ ರೂಪದಲ್ಲಿ ಇರ್ತೇವೆ. ಅವನು ವೃಕ್ಷ ರೂಪದಲ್ಲಿದ್ದರೆ ನಾವು ವೃಕ್ಷ ರೂಪದಲ್ಲಿ ಇರ್ತೇವೆ. ಹೀಗೆ ಭಗವಂತನಿಗೂ ನಮಗೂ ನೇರವಾಗಿ ಇರುವ ಬಿಂಬ ಪ್ರತಿಬಿಂಬ ಸಂಬಂಧ ಒಂದು. ಇದು ನಮ್ಮ ಆ ಜೀವ ಸ್ವರೂಪದ ಸಾದೃಶ್ಯಕ್ಕೆ ಅದು ಕಾರಣ. ಭಗವಂತ ಯಾವ ರೂಪದಲ್ಲಿರ್ತಾನೋ ಅದೇ ರೂಪದಲ್ಲಿ ಇದಿರ್ತದೆ. ಇದು ಒಂದು ಸಾದೃಶ್ಯ. ಇದು ಪ್ರತಿಯೊಬ್ಬರಿಗೂ ಇರ್ತದೆ, ನಡುವೆ ಯಾರೂ ಬೇಕಾಗಿಲ್ಲ ಇದಕ್ಕೆ. ಇನ್ನೊಂದು ಪರಂಪರಾ ರೂಪದಿಂದ ಇರುವ ಬಿಂಬ ಪ್ರತಿಬಿಂಬ ಸಂಬಂಧ ಮತ್ತೊಂದು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆ ಮೊದಲು 2-3 ಅಧ್ಯಾಯಗಳನ್ನು ಹೇಳಿದ್ದಾರೆ. ಅಲ್ಲಿ ಭಗವಂತ ಇದನ್ನೇ ಬಿಂಬರಿನಿಪರು ಸೋತ್ತಮರು ಅಂತ ಹರಿಕಥಾಮೃತ ಸಾರದಲ್ಲಿ ಹೇಳಿರುವುದು. ಛಾಯಾ ವಿಷ್ಣು ರಮಾ ತಸ್ಯ ಛಾಯಾ ವಿಶೇಷಕವು ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿರೋದು. ಪರಮಾತ್ಮನಿಗೆ ಲಕ್ಷ್ಮೀ ದೇವಿಯು ಛಾಯಾ ಅಂದರೆ ಪ್ರತಿಬಿಂಬಗಳು, ಅವಳಿಗೆ ಚಿತ್ರಮುಖ ವಾಯುಗಳು ಪ್ರತಿಬಿಂಬರು, ಅವರಿಗೆ ಗರುಡಶೇಷರು ಪ್ರತಿಬಿಂಬರು ಅಂತ ಹೀಗೆಲ್ಲ ಬಂದಿದೆ. ಬಿಂಬ ಪ್ರತಿಬಿಂಬ ಸಂಬಂಧ ಅಂತ ಅನ್ನೋದು ಒಟ್ಟು 2 ಥರದ್ದು. ಒಂದು ಪರಂಪರಾ ರೂಪವಾದದ್ದು, ಇನ್ನೊಂದು ನೇರವಾಗಿ ನಮಗೂ ಭಗವಂತನಿಗೂ ಅಂತ ಈ ತರ ಹೇಳಿದ್ದಾರೆ. ಇಷ್ಟು ಬಿಟ್ರೆ ಬಿಂಬ ಪ್ರತಿಬಿಂಬಗಳ ಬಗ್ಗೆ ಆಚಾರ್ಯರು ಆ ಬಿಂಬವನ್ನು ಹೇಗೆ ನಾವು ಉಪಾಸನೆ ಮಾಡಬೇಕು ಅಂತ ಅನ್ನೋದ್ರಲ್ಲ ಹೆಚ್ಚು ಆಚಾರ್ಯರು ಹೇಳಿದಂತೆ ಕಾಣಿಸೋದಿಲ್ಲ. ಅಥವಾ ನನಗಿನ್ನು ಕೆಲವು ನೆನಪಿಲ್ವೇನೋ. ಬಿಂಬ ಪ್ರತಿಬಿಂಬದ ಬಗ್ಗೆ ಮುಂದೆ ಆ ಸಿದ್ಧಾಂತವನ್ನು ಹೆಚ್ಚು ಡೆವಲಪ್ ಮಾಡಿದವರು, ಅದನ್ನ ಉಪಾಸನೆಯಲ್ಲಿ ಅನುಸಂಧಾನದಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡಿದವರು, ಮತ್ತು ಹಾಗೆ ಜನರಿಗೆ ಉಪದೇಶ ಮಾಡಿದವರು ವಿಷ್ಣು ತೀರ್ಥರು ಮತ್ತೆ ಕೆಲವು ಜನ ದಾಸರು. ಆದ್ರಿಂದ ಸರ್ವಮೂಲದಲ್ಲಿ ಎಲ್ಲಿದೆಯೋ ಈ ವಿಷಯ ಅಂತ ಅನ್ನೋದನ್ನು ನಾನು ಹುಡುಕಾಡ್ತೇನೆ. ಸರ್ವಮೂಲ ಬಿಟ್ಟು ಬೇರೆ ಗ್ರಂಥಗಳಲ್ಲಿ ಏನಾದರೂ ಆಧಾರ ಬಂದಿದೆಯಾ ಅಂತ ನೀವು ಕೂಡ ಸ್ವಲ್ಪ ಅದನ್ನು ಗಮನಿಸಬೇಕು. ಬೇರೆ ಯಾರ ವಿದ್ವಾಂಸರನ್ನಾದರೂ ಕೇಳಿ, ಅಥವಾ ನೀವು ಅಧ್ಯಯನ ಮಾಡಿದ ಭಾಗದಲ್ಲಿ ಎಲ್ಲಿಯಾದರೂ ಬಂದಿದೆಯಾ ಅಂತ. ಬರೇ ಕನ್ನಡ ಪದಗಳು ಮಾತ್ರ ಅಲ್ಲ, ಸತ್ತತ್ವ ರತ್ನಮಾಲಾ ಮಧ್ವ ಸಿದ್ಧಾಂತ ಸಾರ ಅಲ್ಲೆಲ್ಲ ಬಂದಿದೆಯಾ ಅಂತ ಅನ್ನೋದನ್ನು ಗಮನಿಸಿದ್ರೆ
ಬ್ರಹ್ಮಣ ಸಹ ವಿಪಸ್ಥಿತ ಅಂತ ಬಂದಾಗ ಚತುರ್ಮುಖ ಬ್ರಹ್ಮನ ಪರಬ್ರಹ್ಮನ ಜೊತೆಗೆ ಅಂತ ಬಂದಾಗ ಪರಬ್ರಹ್ಮನ ಯಾವ ಬಿಂಬರೂಪ ನಮಗೆ ಇದೆ, ಪ್ರತಿಬಿಂಬರಾದ ನಮಗೆ ಬಿಂಬವಾಗಿದೆ, ಅದರ ಜೊತೆಗೋ ಅಥವಾ ಇನ್ ಜನರಲ್ ವಿಷ್ಣುವಿನ ಆ ಮೂಲ ರೂಪದ ಜೊತೆಗೋ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಆವಾಗ. ಈ ಸದ್ಯ ಸರ್ವಮೂಲದಲ್ಲಿ ಅದೇನು ಬಹಳ ಬಂದಂತೆ ನಂಗೆ ನೆನಪಿಲ್ಲ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.